ನಡೀತಾ ಇತ್ತಂತೆ. ಸೊ ಬಹುದೊಡ್ಡ ಚರ್ಚೆ ಆಯ್ತಂತೆ. ಚರ್ಚೆ ಆಗ್ಬೇಕಾದ್ರೆ ಒಂದಿಷ್ಟು ಕೂಗಾಟ ಚೀರಾಟ ನಡೀತಾ ಇಲ್ಲ. ಅದು ಚರ್ಚೆ ಕೂಗಾಟ ಚೀರಾಟ ಯಾವಾಗಲೂ ನಡೆಯುತ್ತೆ. ಆದರೂ ಅದೇನು ವಿಶೇಷ ಅಂತ ಆಗಿನಲ್ಲ. ಒಂದು ಪ್ರಶ್ನೆ ಎತ್ತಿದಾಗ ಅದಕ್ಕೆ ಪರ ವಿರುದ್ಧಗಳು ಇದ್ದೇ ಇರುತ್ತೆ. ಆದರೆ ಅದು ಈ ಸಾವಾಯಿತು ಅಂತ ಅದಕ್ಕೆ ಕಾರಣ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೂ ಒಂದು ಚರ್ಚೆಗೂ ಒಂದು ಸಾವುಗೂ ಸಂಬಂಧ ಇಲ್ಲ. ಅದನ್ನು ನಾವು ಯಾರೂ ನಿರೀಕ್ಷೆ ಮಾಡ್ತಾನೇ ಇರಲಿಲ್ಲ. ಇವಾಗ ಯಾರಾದರೂ ಸಾಯ್ತಾರೆ ಅನ್ನೋವಾಗ ಟೋನ್ ಡೌನ್ ಮಾಡೋದು ಅದೆಲ್ಲ ಇದನ್ನು ಆಸ್ಪತ್ರೆ ಅಲ್ಲ. ನಾವು ನಡೆಸ್ತಾ ಇದ್ದದ್ದು ಮೀಟಿಂಗು ಪರ ವಿರುದ್ಧ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಾಯಿದ್ವಿ ಅಷ್ಟೇ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಅಷ್ಟೇ ಕೇಳ್ತಾ ಇದ್ವಿ. ಅವರಲ್ಲಿ ಒಂದಿತ್ತು, ನಾವು ಒಂದು ಕೈ ಎತ್ತು, ನಾವೊಂದು ಸರದಿಯಿಂದ ಬರ್ತಾಯಿದ್ವಿ. ಒಂದು ಸರದಿ ಬರಬೇಕಾದ್ರೆ ಒಬ್ಬ ಕೈ ಎತ್ತಿದಾಗ ಏನಾಗುತ್ತೆ, ನಿಮ್ಮ ಸರದಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿದೆ, ಅಷ್ಟೇ ಮಾತಾಡಿದ್ದೀನಿ, ನೀನು ಇಲ್ಲ. ಬಟ್ ಒಳ್ಳೆ ಸಲಹೆ ಕೊಟ್ಟರು, ಭಾಳ ಅತ್ಯಂತ ಅದ್ಭುತವಾದ ಸಲಹೆ ಕೊಟ್ಟರು. ಒಂದು ವಾರ್ಷಿಕೋತ್ಸವ ಅಂದರೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ಒಂದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಪ್ಲಾಟಿನಮ್ ಜೂಬ್ಲಿ, ಸೆಂಟಿನರಿನ ಸಂಭ್ರಮ ಮಾಡಬೇಕು ಅನ್ನೋ ವರ್ಡು ಅವನ ಬಾಯಿಂದ ಬಂತು. ನಮಗದು ಒಂದು ರೀತಿಯಾಗಿ ನಮಗೆ ಮನಸ್ಸನ್ನು ಕೆರಳಿಸಿದೆ. ಯಾಕೆಂದರೆ ಎಂತಹ ನಿರ್ದೇಶಕ, ಎಂತಹ ಬರಹಗಾರ, ಲಿರಿಸಿಸ್ಟ್ ಅವನು ಬೇರೆ. ಹೀಗಾಗಿ ಇದಕ್ಕೂ ತಾಳೆ ಹಾಕೋಂಗಿಲ್ಲ. ನಮಗೇನಪ್ಪ ಅಂದರೆ ನಾವು ಇತಿಹಾಸದ ಪುಟದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದವನು ಇವಾಗ ನಾಟಕಕಾರ, ನಟಿಸ್ತಾ ರಂಗಭೂಮಿನಲ್ಲೇ ತೀರ್ಕೊಂಡಿದ್ದಾರೆ. ಎಷ್ಟೋ ಜನ ಶೂಟಿಂಗ್ನಲ್ಲಿ ತೀರ್ಕೊಂಡಿದ್ದಾರೆ. GB ಶಿವಾನಂದನವರು ಸೀರಿಯಲ್ ಮಾಡ್ತಾನೆ ಶೂಟಿಂಗಲ್ಲೇ ಕೊಲೆಪ್ಸ್ ಆಗಿದ್ದಾರೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ. ಮತ್ತು ಅದು ನಮ್ಗೆ ಗೊತ್ತಿಲ್ಲದೆ ಇರೋದು. ಸೊ ಹಾಗಾಗಿ ದಯಮಾಡಿ ನನ್ನ ಮಾಧ್ಯಮದ ಮಿತ್ರರಿಗೆ ಕೇಳ್ಕೊತೀನಿ, ಇದನ್ನು ಎಲ್ಲೆಲ್ಲೋ ತೊಗೊಂಡು ಹೋಗಬೇಡಿ. ಇದು ಸಾವು ಆಗಿರೋದ್ರಿಂದ ನಾವು ಇದನ್ನು ಎಲ್ಲಿಗೂ ನಾವು ತಾಳೆ ಹಾಕಬಾರ್ದು. ನಮ್ಮ ವಾಣಿಜ್ಯ ಮಂಡಳಿ ಆಗಲಿ, ನಮ್ಮ ಕಲಾವಿದರ ಸಂಘ ಆಗಲಿ, ನಮ್ಮ ಇಡೀ ಚಿತ್ರೋದ್ಯಮ ಆಗಲಿ, ನಾವು ಯಾವತ್ತೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರವಾಗಿರ್ತೀವಿ. ಈ ಒಂದು ಸಾವು ನಮಗೆ ಮಾದರಿ. ಇನ್ನು ಮುಂದೆ ನಾವು ಯಾವುದೇ ಒಂದಾದಾಗ ಫಸ್ಟ್ ಏಡು, ಮೆಡಿಕಲ್ ಏಡು ಏನೇನು ಮಾಡಬೇಕು ಅಂತ ಆ ಕಡೆ ಆಲೋಚನೆ ಮಾಡ್ತಾಯಿದ್ದೀವಿ. ಒಬ್ಬ ಡಾಕ್ಟ್ರ್ ನಮ್ಮ ಜೊತೆ ಇದ್ದಿದ್ದು ಏನಾಗಿರೋದು ಅಂತ. ಯಾಕೆಂದರೆ ಆ ಮೆಟ್ಲಿಗೆ ಹೋಗೋ ಅಷ್ಟೊತ್ತಿಗೂ ಏನೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ನೋಡಿದ್ದೀವಿ. ನಮಗೆ ಆಗಿದೆ. ಮೂರನೇ ಮೀಟಿಂಗ್. ಅದು ಮೊದಲನೇ ಮೀಟಿಂಗ್ ಇಲ್ಲ. ಅದನ್ನು ನಮ್ಮನ್ನು ಕೇಳಬೇಕು, ಬೇರೆಯವರನ್ನ ಕೇಳೋದು. ನಾವೇ ಇದ್ದೀವಿ ತಾನೆ. ಮೊದಲನೇ ಮೀಟಿಂಗು ಎಲೆಕ್ಷನ್ ಆದ ಮೊದಲನೇ ನೆಕ್ಸ್ಟ್ ಡೇನೇ ಆಯಿತು. ದಟ್ ವಾಸ್ ಫಸ್ಟ್ ಮೀಟಿಂಗು. ಎರಡನೇ ಮೀಟಿಂಗು EC ಮೀಟಿಂಗ್ ಆಯಿತು. ಇದು ಮೂರನೇದು ತುರ್ತು ಸಭೆ. ಅಂದರೆ 3ನೇ ತಾರೀಕು ಏನು ನಮ್ಮ ವಾಕ್ಚಿತ್ರದ ಒಂದು ಸಂಭ್ರಮ ಮಾಡಬೇಕು, ಅಂದರೆ ಒಂದು ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಲಹೆ ತಗೋತಾ ಇದ್ವಿ. ನಮ್ಮ EC ಅಂದರೆ ಏನು ಕರಿತೀವಿ, ಕಾರ್ಯಕಾರಿ ಸಮಿತಿ ಅನ್ನೋದು ಬಹಳ ಪವರ್ಫುಲ್. ಅವರ ನಿರ್ಧಾರದ ಮೇಲೆ ನಮ್ಮ ಕೆಲಸ ಇರುತ್ತೆ. ಇಲ್ಲಿ ಆಫೀಸ್ ಬೇರರ್ಸ್ದು ಏನಿರಲ್ಲ. ಆಫೀಸ್ ಬೇರರ್ಸ್ ಏನಿದ್ರು, ಏನು ಕಾರ್ಯಕಾರಿ ಸಮಿತಿ ಏನು ನಮಗೆ ಸಲಹೆ ಕೊಡ್ತಾರೆ, ಆ ಸಲಹೆ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ನಮ್ಮದೇ ತೀರ್ಮಾನಗಳಿರಲ್ಲ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನು ಅದರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಕೇಳೋದು ಸಹಜ, ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸಹಜ. ಹಾಗಾಗಿ ಇದರಲ್ಲಿ ಯಾವುದೂ ಇಲ್ಲ. ಆ ಮಾತಾಡ್ತಾ ಜೊತೆಯಲ್ಲಿ ಇದ್ದವನು ಇಲ್ವಲ್ಲ ಅನ್ನೋದು ಹೊರಗಷ್ಟೇ ಹೊರತು, ಅದರಲ್ಲಿ ಒಬ್ಬ ಹಿರಿಯ ಅವನು ನೋಡಿದಾಗ ಗೊತ್ತಾಗುತ್ತೆ. ಡಾಕ್ಟ್ರ್ ಹೇಳ್ತಾರೆ ಯಾವ ಕಾಯಿಲೆನೂ ಇಲ್ಲ, ಏನಿಲ್ಲ, ಅಷ್ಟೊಂದು ಆರೋಗ್ಯವಾಗಿದ್ದಾರಲ್ಲ, ಹೇಗೆ ಸತ್ತು ಅಂತ. ಅವ್ರಿಗೆ ಒಂದು ರೀತಿ ಕ್ವಶನ್ ಮಾರ್ಕು. ಡಾಕ್ಟ್ರಿಗೆ ಕ್ವಶನ್ ಮಾರ್ಕ್ ಆಗಿರಬೇಕಾದ್ರೆ ನಮ್ಮಂಥವ್ರಿಗೇನಾಗಬೇಕು ಅಲ್ವಾ? ಹಾಗಾಗಿ ನನ್ನ ಎಲ್ಲ ಮಿತ್ರರಿಗೂ ನಾನು ಕೇಳ್ಕೊಳ್ಳೋದಷ್ಟೇ, ನೀವೆಲ್ಲ ಯಾವತ್ತೂ ನಮ್ಮ ಬೆನ್ನ ಹಿಂದೆನೇ ಇದ್ದೀರಾ. ನೀವಿಲ್ಲದೆ ಚಿತ್ರರಂಗ ಇಲ್ಲ, ಮಾಧ್ಯಮ ಇಲ್ಲದೆ ಚಿತ್ರರಂಗ ಇಲ್ಲ. ಚಿತ್ರರಂಗದ ಆಗು ಹೋಗುಗಳು ಎಲ್ಲಕ್ಕೂ ನೀವೇ ಕಾರಣರಾಗ್ತೀರಾ. ನಾವು ನೆಪ ಮಾತ್ರ. ಈ ವರ್ಷ ಇರ್ತೀವಿ, ಮುಂದಿನ ವರ್ಷ ಹೊರಟೋಗ್ತೀವಿ. ನಾವು ಬರ್ತೀವಿ, ನಾವು ಒಂಥರ ಮ್ಯೂಸಿಕಲ್ ಚೇರ್ ನಿಮಗೆ. ಆದರೆ ನೀವುಗಳು ಪರ್ಮನೆಂಟು. ನೀವು ಇರ್ತೀರಾ, ನಮ್ಮನ್ನು ಕಾಯ್ತೀರಾ, ಕಾಪಾಡ್ತೀರಾ. ಆ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಹೇಳಿ ನನ್ನ ಮಾತು ಮುಗಿಸ್ಕೊತೀನಿ. ನಮಸ್ಕಾರ.